ಶ್ರೀಚಂದನ ಸಿರಿ ಪ್ರೊಡಕ್ಷನ್ಸ್ ನ ಎಲ್ಲಾ ವೀಕ್ಷಕರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಚಾನೆಲ್ 1,000 ಸಬ್ಸ್ಕ್ರೈಬರ್ ಗಳನ್ನು ಪಡೆಯುವತ್ತ ಸಾಗುತ್ತಿರುವುದು ನಮಗೆ ಸಂತಸ ತಂದಿದೆ. ಅದಕ್ಕೆ ಕಾರಣರಾದ ತಮ್ಮೆಲ್ಲರಿಗೂ ನಮ್ಮ ಅಭಿನಂದನೆಗಳು. ನಮ್ಮ ಕಾರ್ಯಕ್ರಮಗಳಲ್ಲೊಂದಾದ ಕಂಪ್ಯೂಟರ್ ಕಲಿ ಆನ್ಲೈನ್ ನಲ್ಲಿ ಕನ್ನಡದಲ್ಲಿ ಕಂಪ್ಯೂಟರ್ ಕಲಿಸುತ್ತಿರುವ ಈ ನಮ್ಮ ಪ್ರಯತ್ನಕ್ಕೆ ನಿಮ್ಮಿಂದ ಉತ್ತಮ ಪ್ರತಿಕ್ರಿಯೆ ದೊರೆತಿರುವುದು ಖುಷಿ ತರುವ ವಿಷಯ. ನಾವು ಇಲ್ಲಿಯವರೆಗೆ ಕಂಪ್ಯೂಟರ್ ಬೇಸಿಕ್ಸ್ಗೆ ಸಂಬಂಧಪಟ್ಟಂತೆ 15 ಸಂಚಿಕೆಗಳನ್ನು ಹೊರತಂದಿದ್ದೇವೆ. ಇನ್ನು ಮುಂದಿನ ಹಂತಕ್ಕೆ ನಾವು MS ಆಫೀಸ್, ಇಂಟರ್ನೆಟ್ ಹಾಗೂ ಉನ್ನತ ಮಟ್ಟದ ಕಂಪ್ಯೂಟರ್ ಪಾಠಗಳನ್ನು ಬರುವ ಸಂಚಿಕೆಗಳಲ್ಲಿ ಪ್ರಸಾರ ಮಾಡಲಿದ್ದೇವೆ. ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ. ಈ 15 ಸಂಚಿಕೆಗಳನ್ನು ನೀವು ಇನ್ನೂ ನೋಡದೆ ಹೋಗಿದ್ದರೆ ಅಥವಾ ನೋಡಿದ್ದರೂ ಸಹ ಅವನ್ನು ಮತ್ತೆ ನೋಡಿ ಪ್ರಯೋಜನಗಳನ್ನು ಪಡೆದುಕೊಳ್ಳಬೇಕೆಂದು ವಿನಂತಿ. ಏಕೆಂದರೆ ಈ 15 ಸಂಚಿಕೆಗಳಲ್ಲಿ ಇರುವ ವಿಷಯಗಳೆಲ್ಲವೂ ಪ್ರಾಥಮಿಕ ಹಂತದ ಕಂಪ್ಯೂಟರ್ ಶಿಕ್ಷಣ ಪಡೆಯಲು ಹಾಗೂ ಅಭ್ಯಾಸ ಮಾಡಲು ಸಹಕಾರಿಯಾಗಿದ್ದು, ಮುಂಬರುವ ಸಂಚಿಕೆಗಳ ಪಾಠಕ್ಕೆ ಇವು ಬುನಾದಿಯಾಗುತ್ತದೆ. ನಮ್ಮ ಈ ಕಂಪ್ಯೂಟರ್ ಕಲಿ ಕಾರ್ಯಕ್ರಮದ ಬಗ್ಗೆ ಹಾಗೂ ನಮ್ಮ ಚಾನೆಲ್ನ ಬಗ್ಗೆ ಆದಷ್ಟು ಹೆಚ್ಚು ಜನರಿಗೆ ಪರಿಚಯ ಮಾಡಿಕೊಡಿ, ಶೇರ್ ಮಾಡಿ. ಕಾರ್ಯಕ್ರಮ ಇಷ್ಟವಾದರೆ ಲೈಕ್ ಮಾಡಿ. ಸಲಹೆಗಳಿದ್ದರೆ, ಅನುಮಾನಗಳಿದ್ದರೆ ಕಮೆಂಟ್ ಮಾಡಿ. ನಿಮ್ಮ ಬೆಂಬಲ ಇದ್ದಲ್ಲಿ ನಾವು ಮತ್ತಷ್ಟು ವಿಡಿಯೋಗಳನ್ನು ಬೇಗನೆ ಮಾಡಲು ಹುರುಪು ದೊರೆತಂತಾಗುತ್ತದೆ. ಈಗ ನಾವು ಇಲ್ಲಿಯವರೆಗಿನ 15 ಸಂಚಿಕೆಗಳ ಕೆಲ ಮುಖ್ಯ ಭಾಗಗಳನ್ನು ಅಂದರೆ ಹೈಲೈಟ್ಗಳನ್ನು ಸಂಕ್ಷಿಪ್ತವಾಗಿ ಈ ಸಂಚಿಕೆಯಲ್ಲಿ ಪ್ರಸಾರ ಮಾಡುತ್ತಿದ್ದೇವೆ. ಜೊತೆಗೆ ಕೊನೆಯಲ್ಲಿ MS ಆಫೀಸ್ ಸಂಚಿಕೆಗಳ ಆಯ್ದ ತುಣುಕುಗಳನ್ನು ಸಹ ತೋರಿಸುತ್ತಿದ್ದೇವೆ. MS ಆಫೀಸ್ ಸಂಚಿಕೆಗಳು ಮುಂದಿನ ಶುಕ್ರವಾರ 8/8/2025 ವರಮಹಾಲಕ್ಷ್ಮಿ ಹಬ್ಬದ ಶುಭ ದಿನದಿಂದ ಶುರು ಮಾಡಲಿದ್ದೇವೆ. ಎಂದಿನಂತೆ ಪ್ರತಿ ಶುಕ್ರವಾರ 8:30ಕ್ಕೆ ಈ ಕಂಪ್ಯೂಟರ್ ಕಲಿ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗಲು ನಾವು ಶಕ್ತಿ ಮೀರಿ ಪ್ರಯತ್ನ ಮಾಡಲಿದ್ದೇವೆ. ನಿಮ್ಮ ಪ್ರೋತ್ಸಾಹವನ್ನು ಮತ್ತೆ ಬಯಸುತ್ತಾ ವಂದನೆಗಳು. ಸೊ ಈ 3 ಪಾಯಿಂಟ್ಗಳನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡು ನೀವು ಕಂಪ್ಯೂಟರ್ ಕಲ್ತ್ಕೊಂಡ್ರೆ ಖಂಡಿತವಾಗ್ಲೂ ಕಲ್ತ್ಕೊಬೋದು. ಏನಿದೆ IPL ಅಂದ್ರೆ ಕ್ರಿಕೆಟ್ IPL ಅಲ್ಲ. ಇಲ್ಲಿ ನಾನೇನೋ ಒಂದು ರ್ಯಾಂಡಮ್ ಆಗಿ ಏನೋ ಒಂದು ಬರ್ದಿದ್ಕೆ ಈ ತರ IIPPLL ಅಂತ IPL ಇನ್ನೊಂದು ಪಾಯಿಂಟ್ ತರ ಇಟ್ಕೊಂಡು ನಿಮಗೆ ಏನೋ ಒಂದು ಇಂಟ್ರೆಸ್ಟ್ ಬರಲಿ ಅಂತ ನಾನೇನೋ ಒಂದು ಈ ತರ ಒಂದು ಫಾರ್ಮುಲೇಟ್ ಮಾಡಿದ್ದೀನಿ. ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ಕಲಿಯಿರಿ, ಖಂಡಿತವಾಗ್ಲೂ ಕಲಿಬಹುದು. ಇನ್ನೊಂದ್ಸಲ A ಇಂದ Z ವರ್ಗು ಮಾಡ್ತೀನಿ ನೋಡಿ. ನಾನು ಮಾತಾಡ್ತಾ ಇದ್ದೀನಿ, ಸೊ ಈ ವಿಡಿಯೋನ ಫಾಸ್ಟ್ ಫಾರ್ವರ್ಡ್ ಏನ್ ಮಾಡಿಲ್ಲ, ನಾರ್ಮಲ್ ಸ್ಪೀಡಲ್ಲೇ ವಿಡಿಯೋ ರನ್ ಆಗ್ತಾ ಇರೋದು. ನಾನು ಟೈಪ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಈ ಒಂದು ಟೈಪಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಕಂಪ್ಯೂಟರ್ ಅಲ್ಲಿ. ಯಾರು ಸಾಮಾನ್ಯವಾಗಿ ಹೇಳಲ್ಲ. ಕಂಪ್ಯೂಟರ್ ಬೇಸಿಕ್ಸ್ ಆಯ್ತು, ಏನೋ ಒಂದು ಕಂಪ್ಯೂಟರ್ ಅಂದ್ರೆ ಏನು, ಪಾರ್ಟ್ಸ್ ಅಂದ್ರೆ ಏನು, ಏನೇನಿರುತ್ತೆ, MS ಆಫೀಸ್, ವರ್ಡ್ ಅಲ್ಲಿ ಮಾಡ್ಬೋದು, ಟೈಪ್ ಮಾಡ್ಬೋದು, ಫಾರ್ಮ್ಯಾಟ್ ಮಾಡ್ಬೋದು, ಎಕ್ಸೆಲ್ ಅಲ್ಲಿ ಟೇಬಲ್ ಹಾಕ್ಬೋದು, ಫಾರ್ಮುಲಾ ಹಾಕೋದು, ಇವೆಲ್ಲ ಹೇಳ್ಕೊಡ್ತಾರೆ. ಬಟ್ ಯಾರೂನು ಟೈಪಿಂಗ್ ಎಷ್ಟು ಇಂಪಾರ್ಟೆಂಟು ಕಂಪ್ಯೂಟರ್ ಅಲ್ಲಿ ಅನ್ನೋದನ್ನ ಯಾರು ಸ್ಟ್ರೆಸ್ ಮಾಡಿ ನಿಮ್ಗೆ ಯಾರು ಹೇಳಲ್ಲ. ನೋಡಿಲ್ಲ, ಗಮನ ಕೊಟ್ಟು ಅಂತಂದ್ರೆ ನೋಡ್ಕೊಳ್ಳಿ, ಈ ತರ ಇರುತ್ತೆ ಕೀಬೋರ್ಡ್. ಸೊ ಇಲ್ಲಿ ನಿಮಗೆ ಇದನ್ನ ಇಟ್ಕೊಂಡೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಕೀಬೋರ್ಡ್ ಈ ತರ ಒಂದು ಈ ಸೈಜ್ ಅಲ್ಲಿ ಇರುತ್ತೆ. ಒಂದು ಎಷ್ಟಿದೆ ಇದು, 1.5 ಅಡಿ, ಅರ್ಧ ಅಡಿ ಉದ್ದ, ಇಷ್ಟು ಈ ತರ ಇದೆ. ಆಯ್ತಾ? ಸೊ ಇಲ್ಲಿ ನಿಮ್ಗೆ ಈ ಜಾಗದಲ್ಲಿ, ಸೆಂಟ್ರ್ ಜಾಗದಲ್ಲಿ, ಇಷ್ಟು ಜಾಗದಲ್ಲಿ ನಿಮ್ಗೆ ಏನಿದೆ, ಆಲ್ಫಾಬೆಟ್ಸ್ ಇದೆ, ಇಂಗ್ಲಿಷ್ ಆಲ್ಫಾಬೆಟ್ಸ್. ರೈಟು, ಮಿಡಲ್, ಲೆಫ್ಟು, ರೈಟು, ಮಿಡಲ್ ಅಲ್ಲಿ ಸ್ಕ್ರಾಲ್ ಇದೆ. ಮೊದಲು ಹಳೆ ಇದರಲ್ಲಿ ಇಲ್ಲಿ ಏನು ಇರ್ತಿರ್ಲಿಲ್ಲ, ಅಥವಾ ಒಂದು ಬಟನ್ ತರನೇ ಇತ್ತು, ಈ ತರ ಇರಲಿಲ್ಲ, ಸ್ಕ್ರಾಲ್ ಮಾಡೋ ತರ ಇರಲಿಲ್ಲ. ಆ ತರ ಟೆಕ್ನಾಲಜಿ ಇರಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಕಂಪ್ಯೂಟರ್ ಅಲ್ಲಿ. ಈಗ ಬಂದಿದೆ. ಮತ್ತೆ ಹಿಂದೆ ತಿರುಗಿಸಿದಾಗ ಇಲ್ಲಿ ನೀವೇನಾದ್ರೂ ಹಳಬರಾಗಿದ್ರೆ
ವಯಸ್ಸಾಗಿರೋರಾಗಿದ್ರೆ ನಿಮ್ಗೆ ನನ್ನ ವಯಸ್ಸವ್ರು 40, 35, 40 ಈ ವರ್ಷದವರಾಗಿದ್ರೆ ನಿಮ್ಗೆ ಹಿಂದೆ ಇದ್ದಿದ್ದ ಮೌಸ್ ಅಲ್ಲಿ ಇಲ್ಲಿ ಏನಿತ್ತು ಒಂದು ಬಾಲ್ ತರ ಇತ್ತು ಇಲ್ಲಿ ನಿಮ್ಗೆ ಗೊತ್ತಿದ್ರೆ. ಈಗ ಏನಾಗಿದೆ ಅದು ಆಪ್ಟಿಕ್ ಕನ್ವರ್ಟ್ ಆಗಿದೆ. ಅವಾಗ ತಮಾಷೆ ಏನು ಅಂತಂದ್ರೆ CPU ಇರುತ್ತೆ, ಅಲ್ಲಿ ಏನಾಗುತ್ತೆ ನಿಮ್ಗೆ ಪ್ರೋಸೆಸಿಂಗ್ ಆಗುತ್ತೆ, ಸ್ಟೋರೇಜ್ ಆಗುತ್ತೆ. ಪ್ರೋಸೆಸಿಂಗ್ ವಿಷಯಕ್ಕೆ ಬಂದಾಗ ಸ್ಪೀಡ್ ಇಂಪಾರ್ಟೆಂಟ್. ಎಷ್ಟು ಬೇಗ ಪ್ರೋಸೆಸ್ ಆಗುತ್ತೆ, ಎಷ್ಟು ಬೇಗ ಅದು ಇನ್ಪುಟ್ ತಗೊಂಡು ಎಷ್ಟು ಬೇಗ ಅದು ಔಟ್ಪುಟ್ ಬರುತ್ತೆ. ಸೊ ಇಲ್ಲಿ ಟೈಮ್ ಇಂಪ್ರೂವ್ ಆಗಬೇಕು, ಸ್ಪೀಡ್ ಆಗಿ ಆಗ್ಬೇಕು. CPU ಅಂತ ಆದ್ಮೇಲೆ ನಿಮ್ಗೆ ಸ್ಪೀಡೇ ಮ್ಯಾಟರ್ ಆಗೋದು. ನೆಕ್ಸ್ಟ್ ಸ್ಪೀಡ್ ಆದ್ಮೇಲೆ ನೆಕ್ಸ್ಟ್ ನಿಮಗೆ ಬೇಕಾಗಿರೋದು ಸ್ಟೋರೇಜ್ ಕೆಪಾಸಿಟಿ, ಅಂದ್ರೆ ಎಷ್ಟು ಮೆಮರಿ ಇದೆ. ಪ್ರೋಸೆಸಿಂಗ್ಗೆ ಸ್ಪೀಡ್, ಸ್ಟೋರೇಜ್ ಕೆಪಾಸಿಟಿಗೆ ಮೆಮರಿ. ಸೊ ಎಷ್ಟು ಹಿಡಿದಿಟ್ಕೊಳ್ಳುತ್ತೆ ಅದು ಡೇಟಾ. ಕೀಬೋರ್ಡ್ ಆಪರೇಟ್ ಮಾಡೋದು, ಮೌಸ್ ಆಪರೇಟ್ ಮಾಡೋದು, ಅಲ್ಲಿ MS Word MS ಅದೆಲ್ಲ ಕಲ್ತ್ಕೊಂಡ್ರೆ ಸಾಕು. ಬಟ್ ಹಂಗಂತ ಅಂದ್ಬಿಟ್ಟು ನೀವು ಇದೆಲ್ಲ ಏನು ಗೊತ್ತಿಲ್ದಿರ ಇರಬಾರ್ದು ಅಲ್ವಾ. ನೀವೊಂದು ಸಿಸ್ಟಮ್ ತಗೊಳಂಗಿದ್ರೆ ಅದರಲ್ಲೂ ಅಥವಾ ಯೂಸ್ ಮಾಡ್ತಾ ಇದ್ರು ನಿಮ್ಗೆ ಏನೇನಿದೆ ಅಂತ ಗೊತ್ತಾಗ್ಬೇಕು. ರಿಪೇರಿ ಮಾಡಿಸ್ದಾಗ ನೀವೇನ್ ರಿಪೇರಿ ಮಾಡಬೇಡಿ, ಬಟ್ ಏನ್ ಪಾರ್ಟ್ಸ್ ಇದೆ ಕಂಪ್ಯೂಟರ್ ಒಳಗೆ ಅದು ತಿಳ್ಕೊಂಡಿದ್ರೆ, ಸಾಮಾನ್ಯ ಜ್ಞಾನ ಇದ್ರೆ ನಿಮ್ಗೆ ರಿಪೇರಿ ಮಾಡಿಸೋದಕ್ಕೂ ಸುಲಭ ಆಗುತ್ತೆ. ಮತ್ತೆ ಯಾರು ನಿಮ್ಗೆ ಮೋಸ ಮಾಡೋದು ಆತರ ಎಲ್ಲ ಆ ಸಾಧ್ಯತೆಗಳು ಕಡಿಮೆ ಆಗುತ್ತೆ. ಎಷ್ಟು ಬೇಕೋ ಬೇಸಿಕ್ ಆಗಿ ತಿಳ್ಕೊಳ್ಳಿ ಏನೇನಿದೆ ಅಂತ ಇರುತ್ತೆ ಅಂತ, ಆಯ್ತಾ. ಸೊ ಇಲ್ಲಿದೆ ಅದು CPU, ಇದ್ರ ಮೇಲೆ ಫ್ಯಾನ್ ಇದೆ, ಅದು ಹೀಟ್ ಆಗಬಾರ್ದು ಅಂತ ಈ ಫ್ಯಾನ್ ಇರೋದು. ಮತ್ತೆ ಇಲ್ಲಿ ನೋಡಿ, ಇದನ್ನ ಬೇಕಾದ್ರೆ ಬಿಚ್ಚಿ ತೋರಿಸ್ತೀನಿ. ಇದು RAM ಈ ತರ ಇರುತ್ತೆ. ಇದನ್ನ ಈ ತರ ಬಿಚ್ಕೋಬಹುದು ನೀವು, ಇಲ್ಲಿ ಲಾಕ್ ಇರುತ್ತೆ, ಹಿಂಗೆ ಬಿಚ್ಚಿ ನೋಡಿ, ಇದೇ RAM. ಇದನ್ನ ಮಾಡುವಾಗ ಇವೆಲ್ಲ ಸ್ವಲ್ಪ ಮೇಲಕ್ಕೆ ಬರುತ್ತೆ, ಏನ್ ತೊಂದರೆ ಇಲ್ಲ, ಆಯ್ತಾ. ZA ಹೋಮ್ ಕೀಸ್ ಅಂದ್ರೆ ಇದು ಸೆಂಟರ್ ಹೋಮ್ ಕೀಸ್. ಲೆಫ್ಟ್ ಸೈಡ್ 4, ರೈಟ್ ಸೈಡ್ 4. ಅದೇ ತರ ಅಪ್ಪರ್ ಕೀಸ್ ಟಾಪ್, ಲೆಫ್ಟ್ ಸೈಡ್ 4, ರೈಟ್ ಸೈಡ್ 4. ಲೋವರ್ ಕೀಸ್ ಕೆಳಗಡೆ, ಲೆಫ್ಟ್ ಸೈಡ್ 4, ರೈಟ್ ಸೈಡ್. ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಟೇಬಲ್. ಇದೆ 32 ಕೀ ಇರುತ್ತೆ ಅಂತ. ಬೇಸಿಕ್ ಕೀಸ್ ಇದು, ಬೇಸಿಕ್. ಇದರಲ್ಲಿ ಆಲ್ಫಾಬೆಟ್ಸ್ ನೋಡಿ, ಇಲ್ಲಿ GF ಅಂತ 10 ಸಲ ಸ್ಪೇಸ್ ಕೊಟ್ಬಿಟ್ಟು ಮತ್ತೆ ಎಂಟರ್ ಕೊಟ್ಬಿಟ್ಟು ತಿರ್ಗಾ ಅದಷ್ಟು 10 ಸಲ. ಅದೇ ಥರ ಇದು HJ, TF, YJ, DF, NJ ಎಲ್ಲ 10 ಸಲ ಮಾಡಿಬಿಟ್ಟು ನೆಕ್ಸ್ಟ್ ಮಾಮೂಲಿ ಯಾವಾಗಲೂ ಹೇಳ್ದಂಗೆ ರಿಲ್ಯಾಕ್ಸ್ ಮಾಡೋದು, ಹೋಮ್ ಕೀಸ್ನ ರಿಲ್ಯಾಕ್ಸ್ ಮಾಡೋದು. ಇದನ್ನ ಒಂದು ನಾಳೆನೂ ಪ್ರಾಕ್ಟೀಸ್ ಮಾಡಬೇಕು. ಇದು ಹಿಂಗೆ ಇರುತ್ತೆ, ಬಂದ್ಬಿಟ್ಟು ಇದನ್ನ ಪ್ರಾಕ್ಟೀಸ್ ಮಾಡಬೇಕು. ಆಮೇಲೆ ಇದಕ್ಕೆ ಎಕ್ಸಸೈಸ್ ಕೊಡೋಣ ಅಲ್ವಾ. ಸೊ ಇದನ್ನ ಸ್ಟಾರ್ಟ್ ಮಾಡಿ. ನಾನ್ ನೋಡ್ದಂಗೆ ಫಸ್ಟ್ ಸ್ಟೂಡೆಂಟ್ಸ್ ಬಂದು ಕಲಿಯಕ್ ಬರ್ತಾರೆ. ನೆಕ್ಸ್ಟ್ ಎಂಪ್ಲಾಯೀಸ್ ಕೆಲ್ಸಕ್ಕೆ ಸೇರಿದ್ಮೇಲೆ ಎಂಪ್ಲಾಯೀಸ್ಗೆ ಅವಶ್ಯಕತೆ ಇರುತ್ತೆ, ಅವ್ರು ಬಂದು ಸೇರ್ಕೊಂತಾರೆ. ಅದಾದ್ಮೇಲೆ ರಿಟೈರ್ಡ್ ಆಗಿರೋರು, ಅವ್ರಿಗೆ ಟೈಮ್ ಇರುತ್ತೆ, ಫ್ರೀ ಟೈಮ್ ಇರುತ್ತೆ. ಮತ್ತೆ ಇನ್ನೇನಾದ್ರು ಯಾವ್ದಾದ್ರು ಪಾರ್ಟ್ ಟೈಮ್ ಕೆಲ್ಸಕ್ಕೆ ಹೋಗೋದು ಏನಾದ್ರು ಒಂದು ಇರುತ್ತೆ ಅವ್ರಿಗೆ, ಒಂದು ರೆಕ್ರಿಯೇಷನ್ಗೆ ಅವ್ರು ಸ್ವಲ್ಪ ಕಲಿಯೋದಕ್ಕೆ ಬರ್ತಾರೆ. ಇನ್ನು ಹೌಸ್ ವೈಫ್ಗಳು ಕಲಿತಾರೆ. ಇವ್ರು ಮೇನ್ ಈ 4 ಕ್ಯಾಟಗರಿ ನಾನ್ ನೋಡ್ದಂಗೆ. ಹೌಸ್ ವೈಫ್ಗಳು ಏನಾದ್ರು ವರ್ಕ್ ಫ್ರಮ್ ಹೋಮ್ ಮಾಡೋದಕ್ಕೆ ಅಥವಾ ಪಾರ್ಟ್ ಟೈಮ್ ಅಲ್ಲಿ ಮಾಡೋದಕ್ಕೆ, ಕೆಲಸ ಮಾಡೋದಕ್ಕೆ, ಸೊ ಪ್ರೆಷರ್ ಲೆಸ್ ಇರೋ, ಕಡಿಮೆ ಇರೋರು ಅಂತವ್ರು ಬಂದು ಅವ್ರಿಗೆ ಹೇಗ್ ಬೇಕೋ ಸಿಂಪಲ್ ಆಗಿ ಕಲಿಯೋದಕ್ಕೆ ಈ ತರ ಬರ್ತಾರೆ. ಡಿಪೆಂಡ್ ಆಗುತ್ತೆ. ಇದು ಬೂಟಿಂಗ್ ಆಗೋದು. ಇಲ್ಲಿ ನಿಮ್ಗೆ ಏನ್ ಕಾಣಿಸ್ತಾ ಇದೆ ಈ ತರ ಎಲ್ಲ ಬೂಟ್ ಆಗೋದು. ನೀವು ಆಪರೇಟಿಂಗ್ ಸಿಸ್ಟಮ್ ಲೋಡ್ ಆಗ್ಬೇಕು. ಅದೆಲ್ಲ ಏನು ಅಂತ ಹೇಳ್ತೀನಿ ನಾನು. ಈ ತರ ಕಂಪ್ಯೂಟರ್ ಆನ್ ಆಗ್ಬೇಕು, ಫಸ್ಟ್ ರೆಡಿ ಆಗ್ಬೇಕು. ನೀವು ಆನ್ ಮಾಡಿದ ತಕ್ಷಣ ಇದು ಟಿವಿ ತರ ಅಲ್ಲ, ಆನ್ ಮಾಡಿದ ತಕ್ಷಣ ನೋಡ್ಬಿಡಂಗೆ, ಆನ್ ಮಾಡಿದ ತಕ್ಷಣ ಕೆಲಸ ಮಾಡಂಗೆ ಆ ತರ ಆಗಲ್ಲ. ಇದು ಸ್ವಲ್ಪ ಟೈಮ್ ತಗೊಳುತ್ತೆ. ಆಪರೇಟಿಂಗ್ ಸಿಸ್ಟಮ್ ಲೋಡ್ ಆಗ್ಬೇಕು, ಎಲ್ಲ ಬೂಟಿಂಗ್ ಪ್ರೋಸೆಸ್ ಕಂಪ್ಲೀಟ್ ಆಗ್ಬೇಕು. ಅದಾದ್ಮೇಲೆ ಬೂಟಿಂಗ್ ಆಯ್ತು, ಕಂಪ್ಯೂಟರ್ ಆಪರೇಟಿಂಗ್ ಸಿಸ್ಟಮ್ ಲೋಡ್ ಆಯ್ತು. ಆಪರೇಟಿಂಗ್ ಸಿಸ್ಟಮ್ಗೆ ಉದಾಹರಣೆ ಏನು ಅಂತಂದ್ರೆ ವಿಂಡೋಸ್. ಅದೇನಾದ್ರೂ ಇರ್ಬೋದು. ಇದು ಇವಕ್ಕೆಲ್ಲ
ಐಕಾನ್ಸ್ ಅಂತ ಹೇಳ್ತೀವಿ. ಏನ್ ಕಾಣಿಸ್ತಾ ಇದೆಯೋ ಇದು ನಮ್ಗೆ ಗೊತ್ತಾಗ್ಬೇಕು, ಅದು ಏನು ಅಂತ ಗೊತ್ತಾಗ್ಬೇಕು ನಮ್ಗೆ. ಫೋಲ್ಡರ್ ಇರ್ಬೋದು, ಜೊತೆ ಕೆಲವು ಫೈಲ್ಸ್ ಇರ್ಬೋದು. ಆಯ್ತಾ, ಅದ್ರಲ್ಲಿ ಫೈಲ್ಸ್ ಇರ್ಬೋದು, ಫೋಲ್ಡರ್ಸ್ ಇರ್ಬೋದು. ಆದ್ರೆ ಫೋಲ್ಡರ್ಗೂ ಫೈಲ್ಗೂ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ಬೇಕು. ಫೋಲ್ಡರ್ ಒಳಗೆ ಏನಿರುತ್ತೆ ಅಂದ್ರೆ, ಫೋಲ್ಡರ್ ಅಂದ್ರೆ ಇಟ್ ಈಸ್ ಎ ಗ್ರೂಪ್ ಆಫ್ ಫೈಲ್ಸ್. ಅದರೊಳಗಡೆ ಫೈಲ್ಸ್ ಇರುತ್ತೆ ಓಪನ್ ಮಾಡಿ ನೋಡಿದಾಗ. ಅಥವಾ ಅದರೊಳಗೆ ಫೋಲ್ಡರ್ಸ್ ಇರ್ಬೋದು, ಸಬ್ ಫೋಲ್ಡರ್ಸ್, ಅಥವಾ ಎರಡೂ ಇರ್ಬೋದು. ಟೆಕ್ಸ್ಟ್ ಫೈಲ್ ಅಂದ್ರೆ ಇದರಲ್ಲಿ ಅಕ್ಷರಗಳು ಸ್ಟೋರ್ ಆಗಿರುತ್ತೆ. ಅದೇನಾದ್ರೂ ಇರ್ಬೋದು, MS ವರ್ಡ್ ಇರ್ಬೋದು, ನೋಟ್ ಪ್ಯಾಡ್ ಇರ್ಬೋದು, ಯಾವ ತರ ಅಂತ ಹೇಳ್ತೀನಿ ನಾನು. ಅದರಲ್ಲಿ ನಾವು ಟೈಪ್ ಮಾಡಿರೋ ಅಕ್ಷರಗಳು ಸ್ಟೋರ್ ಆಗಿರುತ್ತೆ. ಆಯ್ತಾ, ಅದೇ ತರ ಇಮೇಜ್ ಫೈಲ್. ನಾನು ಇನ್ಪುಟ್ ಡಿವೈಸ್, ಔಟ್ಪುಟ್ ಡಿವೈಸ್, ಕಂಪ್ಯೂಟರ್ ಬೇಸಿಕ್ ಎಕ್ಸ್ಪ್ಲೇನ್ ಮಾಡಿದಾಗ ನಾನು ಹೇಳಿದ್ದೆ, ಅವ್ನ ಕಂಪ್ಯೂಟರ್ ಅಲ್ಲಿ ಏನೇನ್ ನಾವು ಇನ್ಪುಟ್ ಕೊಡ್ಬೋದು, ಏನೇನ್ ಔಟ್ಪುಟ್ ಕೊಡ್ಬೋದು. ಆ ಎಪಿಸೋಡ್ ನ ನೀವು ನೋಡಿದ್ರೆ ಅದು ಗೊತ್ತಾಗುತ್ತೆ ನಿಮ್ಗೆ, ಅಥವಾ ನಿಮ್ಗೆ ಗೊತ್ತಿರುತ್ತೆ ಇನ್ಪುಟ್ ಅಂದ್ರೆ ಏನು, ಔಟ್ಪುಟ್ ಏನು ಅಂದ್ರೆ ಏನು ಅಂತ. ಯಾವ ಸಾಫ್ಟ್ವೇರ್ ಯೂಸ್ ಮಾಡಬಹುದು ಟೆಕ್ಸ್ಟ್ಗೆ ಅಂತ ಅಂದ್ರೆ, ಮೇನ್ ಆಗಿ ನೋಟ್ ಪ್ಯಾಡ್ ಅಂತ ಒಂದಿದೆ. ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ, ಕಂಪ್ಯೂಟರ್ ಅಲ್ಲಿ ತುಂಬಾ ಬೇಸಿಕ್ ಆಗಿರೋ ಒಂದು ಅಪ್ಲಿಕೇಶನ್ ನೋಟ್ ಪ್ಯಾಡ್. ಈ ನೋಟ್ ಪ್ಯಾಡ್ ಓಪನ್ ಮಾಡಿದ್ರೆ ನೀವಿಲ್ಲಿ ಏನಾದ್ರು ಇನ್ಫಾರ್ಮೇಶನ್ ಗಳನ್ನ ಅಂದ್ರೆ ಟೆಕ್ಸ್ಟ್ ನ ಈ ತರ ಟೈಪ್ ಮಾಡಿ ಸೇವ್ ಮಾಡಬಹುದು ಅಂತ ಹೇಳುತ್ತಲ್ಲ. ಈಗ ನೋಡಿ, ಓಕೆ, ಈಗ ನೋಡಿ ಚೇಂಜ್ ಆಯ್ತಲ್ವಾ, ಬೆಂಗಳೂರು ಅಂತ. ಓಕೆ, ಬೆಂಗಳೂರು, ಇದು ನೋಟ್ ಪ್ಯಾಡ್ ಅಪ್ಲಿಕೇಶನ್ ಓಪನ್ ಆಗಿದೆ. ಇಲ್ಲಿ ನಿಮ್ಗೆ ಏನ್ ಕಾಣಿಸ್ತಾ ಇದೆಯೋ ಇದು ಮೆನು ಬಾರ್. ಮೆನು, ಇದನ್ನ ಮೆನು ಬಾರ್ ಅಂತೀವಿ. ಇಲ್ಲಿ ಒಂದೊಂದು ಕಾಣಿಸ್ತಾರೋ ಒಂದೊಂದು ಮೆನು. ಅಂದ್ರೆ ಅಲ್ಲಿ ಏನ್ ಮಾಡ್ಬೋದು ಇದನ್ನ. ನ್ಯೂ ಅಂತಂದ್ರೆ ಹೊಸದೊಂದು ಕ್ರಿಯೇಟ್ ಆಗುತ್ತೆ, ಹೊಸದೊಂದು ಓಪನ್ ಆಗುತ್ತೆ ಟೆಕ್ಸ್ಟ್ ಫೈಲ್ ಅಂತ ಇದೆಯಲ್ಲ. ಇವು 3 ಪಾರ್ಟಿಷನ್ಗಳು. ಓಕೆ, ಇಲ್ಲಿ ನಮ್ಮ ಫೈಲ್ಗಳೆಲ್ಲ ಒಳಗಡೆ, ಅದರೊಳಗಡೆ ಇರೋ ಫೋಲ್ಡರ್ಗಳಲ್ಲಿ ಎಲ್ಲೋ ಒಂದ್ ಕಡೆ ನಮ್ಮ ಫೈಲ್ಗಳೆಲ್ಲ ಸ್ಟೋರ್ ಆಗಿರುತ್ತೆ. ಅದೆಲ್ಲೂ ಏನು ಅಂತ ನಾವು ಮುಂದೆ ಹೋಗ್ತಾ ಹೋಗ್ತಾ ತಿಳ್ಕೊಳ್ಳೋಣ. ಒಂದು ಹಾರ್ಡ್ ಡಿಸ್ಕ್ ಅಲ್ಲಿ ಒಂದು ಸೆಕ್ಟರ್ ಇರುತ್ತೆ, ಅದರಲ್ಲಿ ಫೈಲ್ಗಳು, ಫೋಲ್ಡರ್ಗಳು ಇವೆಲ್ಲ ಕೂತ್ಕೊಂಡಿರುತ್ತೆ. ಸೊ ಇನ್ನೊಂದ್ ಸ್ವಲ್ಪ ಟೆಕ್ನಿಕಲ್ ಆಗಿ, ಇನ್ನೊಂದ್ ಸ್ವಲ್ಪ ಡೀಟೇಲ್ ಆಗಿ, ಥಿಯರಿಟಿಕಲ್ ಆಗಿ ಮುಂದೆ ಯಾವಾಗಾದ್ರೂ ನೋಡೋಣ. ಬಟ್ ಇವಾಗ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈ ತರ ಇರುತ್ತೆ. ಹಾರ್ಡ್ ಡಿಸ್ಕ್ ಇರುತ್ತೆ, ಅದು ಪಾರ್ಟಿಷನ್ ಆಗುತ್ತೆ. ಪಾರ್ಟಿಷನ್ ತರ ಮಾಡ್ಕೋಬಹುದು ನಾವು. ಮೊದಲನೇ ಪಾರ್ಟಿಷನ್ಗೆ ಪ್ರೈಮರಿ ಪಾರ್ಟಿಷನ್ ಅಂತ ಹೇಳ್ತೀವಿ ನಾವು. ಅದಕ್ಕೆ ಪ್ರೈಮರಿ ಪಾರ್ಟಿಷನ್ ಅಂತ. ಅದು ಯೂಶುವಲಿ ಸಿ ಡ್ರೈವ್ ಅಂತ ಹೇಳ್ತೀವಿ. ಅದನ್ನ ಸಿಂಬಾಲಿಕ್ ಆಗಿ ಈ ತರ ಹೇಳ್ತೀವಿ ನಾವು. ಈ ಆಲ್ಫಾಬೆಟ್ಸ್ ಜೊತೆ ಇಲ್ಲಿದೆಯಲ್ಲ, ಇದು ಇಲ್ಲಿ ಕಾಮಾ ಫುಲ್ ಸ್ಟಾಪ್ ಬಂದ್ಬಿಟ್ಟು ಇದರಲ್ಲೇ ಬಂದ್ಬಿಡುತ್ತೆ. 32 ಕೀಸ್ ಅಲ್ಲೇ ಬರುತ್ತೆ. ಶಿಫ್ಟ್ ಹಿಡ್ಕೊಂಡು ಮಾಡಿದ್ರೆ ಈ ಲೆಸ್ ದೆನ್, ಗ್ರೇಟರ್ ದೆನ್ ಇದು ಸಿಗುತ್ತೆ. ಆಮೇಲೆ ಇದು ಇದರಲ್ಲೇ ಆಗಿತ್ತು, ಬೇಸಿಕ್ ಕೀಸ್ ಅಲ್ಲೇ ಆಗಿತ್ತು. ಈ ಕೋಟ್ಸ್, ಸಿಂಗಲ್ ಕೋಟ್, ಡಬಲ್ ಕೋಟ್, ಇದು ಸ್ವಲ್ಪ ರೈಟ್ ಲಿಟಲ್ ಫಿಂಗರ್ ಯೂಸ್ ಮಾಡಿ ಟ್ವಿಸ್ಟ್ ಮಾಡಿ ಇನ್ನೊಂದ್ ಸ್ವಲ್ಪ ಇಲ್ಲಿವರೆಗೂ ಬಂದು ಮಾಡ್ಬೇಕಾಗುತ್ತೆ. ಸೊ ಇದನ್ನ ನೆಕ್ಸ್ಟ್ ಲೆವೆಲ್ ಅಲ್ಲಿ ಪ್ರಾಕ್ಟೀಸ್ ಮಾಡಬಹುದು. ಅದೇ ತರ ಇಲ್ಲಿ ಕೆಳಗೆ ಇಲ್ಲಿವರೆಗೂ ಆಗಿತ್ತು. ಈಗ ಜಸ್ಟ್ ಪಕ್ಕ ಬಂದ್ಬಿಟ್ಟು ಈ ಕ್ವಶನ್ ಮಾರ್ಕ್, ಫಾರ್ವರ್ಡ್ ಸ್ಲಾಶ್ ಇವನ್ನ ಪ್ರಾಕ್ಟೀಸ್ ಮಾಡಬಹುದು. ಆಮೇಲೆ ಹಾಗೆ ಮೇಲೆ ಹೋದ್ರೆ ಈ ಬ್ರಾಕೆಟ್ಗಳು, ಫ್ಲವರ್ ಬ್ರಾಕೆಟ್ಸ್ ಲೆಫ್ಟ್ ಟು ರೈಟ್, ಮತ್ತೆ ಸ್ಕ್ವಯರ್ ಬ್ರಾಕೆಟ್ಸ್ ಲೆಫ್ಟ್ ಟು ರೈಟ್, ಇವನ್ನ ಹಾಗೆ ಇದನ್ನೇ ನೋಡಿ ಇಲ್ಲಿ ಕಲರ್ ಕೋಡ್ ಅಲ್ಲೂ ಕೊಟ್ಟಿದ್ದಾರೆ. ಇದು ರೈಟ್ ಇಂಡೆಕ್ಸ್ ಲಿಟಲ್ ಫಿಂಗರ್ ಯೂಸ್ ಮಾಡ್ಬಿಟ್ಟೇನೆ ಕವರ್ ಮಾಡ್ಬೇಕು, ನಾವು ಪ್ರಾಕ್ಟೀಸ್ ಮಾಡ್ಬೇಕು. ಈ ತರ ಮೌಸ್ ಲೆಫ್ಟ್ ಬಟನ್ ಹಿಡ್ಕೊಂಡು ಈ ತರ ಸೆಲೆಕ್ಟ್ ಮಾಡ್ಬೇಕು. ಅಥವಾ ಕಂಟ್ರೋಲ್ ಎ ಅಂತ ಹೇಳಿದ್ನಲ್ಲ, ಎಲ್ಲಾ ಸೆಲೆಕ್ಟ್ ಮಾಡ್ಬೇಕು. ಕಂಟ್ರೋಲ್ ಎ ಅಂತ ಕೊಟ್ಟಾಗ ಎಲ್ಲಾ ಸೆಲೆಕ್ಟ್ ಆಗುತ್ತೆ. ಅದಷ್ಟನ್ನು ಈ ತರ ಜಾಸ್ತಿ ಮಾಡೋದು, ಕಡಿಮೆ ಮಾಡೋದು ಮಾಡ್ಬೋದು. ಅದ್ರ ಫಾಂಟ್ ನ ಚೇಂಜ್ ಮಾಡೋದಕ್ಕೆ ನಾವು ಈ ತರ ಇಲ್ಲಿ ಬಂದ್ಬಿಟ್ಟು ಮಾಡಿದ್ರೆ ನೋಡಿ, ಸ್ಟೈಲ್ ಚೇಂಜ್ ಆಗುತ್ತೆ ಅದಕ್ಕೆ. ಇದು ಪೇಂಟ್, ಇದು ವರ್ಡ್ ಪ್ಯಾಡ್. ನೀವು ಆಲ್ಟ್ ಟ್ಯಾಬ್ ಯೂಸ್ ಮಾಡಿದ್ರೆ ಈ ತರ ಆಲ್ಟ್ ಹಿಡ್ಕೊಂಡು ಟ್ಯಾಬ್ ಯೂಸ್ ಮಾಡಿದ್ರೆ ಇದೊಂದು ಶಾರ್ಟ್ ಕಟ್ ಕೀ, ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. ಶಾರ್ಟ್ ಕಟ್ ಕೀ ಲಿಸ್ಟ್ ಇದೊಂದು ಸೇರಿಸ್ಕೊಳ್ಳಿ. ಆಲ್ಟ್ ಟ್ಯಾಬ್ ನಿಮ್ಗೆ ಒಂದೇ ಸಲ ಎಲ್ಲ ಹೇಳ್ಬಿಟ್ಟು ಅದಕ್ಕಿದು ಇದಕ್ಕದು ಅಂತ ಎಲ್ಲ ಹೇಳ್ಬಿಟ್ಟು ನಿಮ್ಗೆ ಹೆಂಗ್ ಬೇಕು ಅಂತ ಯೂಸ್ ಮಾಡ್ಕೊಳ್ಳಿ ಅಂದ್ರೆ ನಿಮ್ಗೆ ಅದು ತಲೆ ಗಂಟಲ್ಲ. ಈ ತರ ಒಂದೊಂದಾಗೆ ಇದಕ್ಕೆ ಲಿಸ್ಟಿಗೆ ಸೇರಿಸ್ಕೊಂಡು ಹೋಯ್ತು ಅಂತಂದ್ರೆ ನಿಮ್ಗೆ ಅದು ಯೂಸ್ ಆಗುತ್ತೆ, ನಿಮ್ಗೆ ಅರ್ಥ ಆಗುತ್ತೆ. ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ನೀವು. ಕೆಲವು ಶೇಪ್ಸ್ ಅಂತ ಇದೆ ಇಲ್ಲಿ.
ಶೇಪ್ಸ್ ಅಂತ ಇದೆ. ಇನ್ ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಈ ತರ ಲೆಫ್ಟ್ ಬಟನ್ ಅಲ್ಲಿ ಈ ತರ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡ್ಬಿಟ್ಟು ನೋಡಿ ಈ ತರ ಲೆಫ್ಟ್ ಕೀನ ಹಿಡ್ಕೊಂಡು ನೀವು ಏನಾದ್ರು ಒಂದು ಶೇಪ್ ನ ಈ ತರ ಹಾಕ್ಬೋದು. ಒಂದೊಂದೇ ಕ್ಯಾರೆಕ್ಟರ್ಗಳನ್ನ ಇಂಟ್ರೊಡ್ಯೂಸ್ ಮಾಡೋಣ ನಾವು. ಮೂವಿಗಳಲ್ಲಿ ಹೇಗೆ ಒಂದೊಂದೇ ಕ್ಯಾರೆಕ್ಟರ್ ಬರ್ತಾರೋ ಅದೇ ತರಾನೇ ಬರ್ತಾ ಇದಾರೆ ಅಂತ ಅನ್ಕೊಳ್ಳೋಣ. ಎಲ್ಲ ಒಂದೊಂದಾಗೆ ಕ್ಯಾರೆಕ್ಟರ್ಸ್ ನ ಆಡ್ ಮಾಡೋಣ ನಾವು. ಶಾರ್ಟ್ ಕಟ್ ಕೀಸ್ ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಕಂಟ್ರೋಲ್ ಸಿ ಅಂದ್ರೆ ಕಾಪಿ, ಕಂಟ್ರೋಲ್ ವಿ ಅಂದ್ರೆ ಪೇಸ್ಟ್, ಕಂಟ್ರೋಲ್ ಎಕ್ಸ್ ಅಂದ್ರೆ ಕಟ್. ಇಲ್ಲಿವರೆಗೂ ಕಂಪ್ಯೂಟರ್ ಬೇಸಿಕ್ ಅಲ್ಲಿ ಟೈಪಿಂಗ್ ಕಲ್ತ್ಕೊಂಡ್ವಿ, ಮತ್ತೆ ಫೋಲ್ಡರ್ಸ್, ಫೈಲ್ಸ್, ಫೈಲ್ ಟೈಪ್ಸ್ ಎಲ್ಲ ನೋಡಿದ್ವಿ. ಟೆಕ್ಸ್ಟ್, ಇಮೇಜು, ಡಾಕ್, ಇದಕ್ಕೆ ನೋಟ್ ಪ್ಯಾಡ್, ಇದಕ್ಕೆ ಪೇಂಟ್, ಇದಕ್ಕೆ ವರ್ಡ್ ಪ್ಯಾಡ್. ಅಲ್ಲಿ ನಾವು ಇದು ಒಂಥರ ನರ್ಸರಿ ತರ. ಒಂಥರ ABCD ಬೇಸಿಕ್ ಕಂಪ್ಯೂಟರ್ ಬೇಸಿಕ್ಸ್ ಅಲ್ಲಿ ಇದು ತುಂಬಾ ಬೇಸಿಕ್ ಫೌಂಡೇಶನ್. ಇದಿಷ್ಟು ಗೊತ್ತಿದ್ರೇನೆ ನಾವು ಮುಂದಕ್ಕೆ ಹೋಗೋಕ್ಕಾಗೋದು, ಮುಂದಿನ ಲೆವೆಲ್ಗೆ ಹೋಗೋದಕ್ಕಾಗೋದು. ನೆಕ್ಸ್ಟ್ ಲೆವೆಲ್ಗೆ ಹೋಗೋದು ಅಂತಂದ್ರೆ MS ಒಂಥರ ಫಸ್ಟ್ ಸ್ಟ್ಯಾಂಡರ್ಡ್ ತರ ಇದು. ಅದೆಲ್ಲ ಸ್ವಲ್ಪ ಗೊತ್ತಿರ್ಬೇಕು. ಸುಮ್ಮನೆ ಸ್ಟಾರ್ಟಿಂಗ್ ಏನೇನೆ ವರ್ಡ್ ಎಕ್ಸೆಲ್ ಎಲ್ಲ ಯೂಸ್ ಮಾಡೋದಕ್ಕೆ ಹೋದ್ರೆ ನಮ್ಗೇನು ಟೈಪಿಂಗ್ ಬರಲ್ಲ, ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಕ್ ಬರಲ್ಲ, ಫೈಲ್ಗಳು ಬೇರೆ ಬೇರೆ ತರ ಫೈಲ್ಗಳು ಯಾವ್ದು ಅಂತ ಗೊತ್ತಿಲ್ಲ. ಇದೇನು ಗೊತ್ತಿಲ್ದಿರ ನಾವು ಡೈರೆಕ್ಟ್ ಆಗಿ MS ವರ್ಡ್ಗೆ ಎಕ್ಸೆಲ್ಗೆ ಎಲ್ಲ ಹೋದ್ರೆ ನಮ್ಗೆ ಸುಮ್ಮನೆ ಕಷ್ಟ ಆಗುತ್ತೆ. ಸ್ವಲ್ಪ ಅಟ್ಲೀಸ್ಟ್ ಕೀಬೋರ್ಡ್ ಮೇಲೆ ಹೋಲ್ಡ್, ಮೌಸ್ ಮೇಲೆ ಒಂದು ಗ್ರಿಪ್, ಇವೆಲ್ಲ ಇದ್ರೆ ನಮ್ಗೆ MS ಆಫೀಸ್ ಕಲಿಯೋದಕ್ಕೆ ಸುಲಭ ಆಗುತ್ತೆ. ಹಾಗೇನೆ ಇಲ್ಲಿ ಒಂದೊಂದೇ ಮೆನು ನೋಡೋಣ. ಈಗ ಮೊದಲನೇ ಮೆನು ಫೈಲ್. ಒಂದೊಂದೇ ಮೆನು ಒಳಗಿರೋ ಐಟಮ್ಸ್ ಅದು ಯಾವ ತರ ನಾವು ಯೂಸ್ ಮಾಡೋದು ಅಂತ ಈ ತರ ಸಿಂಪಲ್ ಆಗಿ ಫಸ್ಟ್ ಕಲ್ತ್ಕೊಳ್ಳೋಣ ಥಿಯರಿಟಿಕಲ್ ಆಗಿ. ಆಮೇಲೆ ನಾವು ಪ್ರಾಕ್ಟಿಕಲ್ ಆಗಿ ಒಂದು ಫೈಲ್ ನ ಕ್ರಿಯೇಟ್ ಮಾಡೋದು, ಒಂದು ಪ್ಯಾರಾಗ್ರಾಫ್ ಟೈಪ್ ಮಾಡೋದು, ಅದಕ್ಕೆ ಫಾರ್ಮ್ಯಾಟ್ ಮಾಡೋದು, ಇವೆಲ್ಲ ಮಾಡಿದಾಗ ಆ ಮೆನು ಅಲ್ಲಿರೋ ಐಟಮ್ಸ್ ನ ನಾವು ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತಾ ಬರ್ತೀವಿ. ಥಿಯರಿಟಿಕಲ್ ಆಗಿ ಏನೇನು ಆಪ್ಷನ್ ಇದೆ ಅಂತ ನೋಡ್ಕೊಂಡ್ಬಿಡೋಣ. ಮೆನು ಐಟಮ್ಸ್ ಇದು ಆ ತರ ಲೇಔಟ್ ಯಾವ್ದು ಬೇಕೋ ನೋಡ್ಕೊಂಡು ಹೋಗ್ಬೋದು. ಒಂದೊಂದಾಗೆ ನೋಡ್ಕೊಂಡು ಹೋಗೋಣ ನಾವು. ವ್ಯೂ, ರಿವ್ಯೂ ಈ ತರ ಎಲ್ಲ ಇದೆ. ಸೊ ನಾವು ಅಬ್ಸರ್ವ್ ಮಾಡ್ಬೇಕು ಏನೇನಿದೆ ಮತ್ತೆ ಏನೇನ್ ಐಟಮ್ಸ್ ಇದೆ ಅದ್ರೊಳಗೆ ಅಂತ. ಸೊ ನಾವು ಮೊದಲು ಹೋಮ್ ನೋಡೋಣ ಇವಾಗ. ಓಕೆ, ಈಗ ಇದಕ್ಕೆ ಬುಲೆಟ್ಸ್ ಕೊಡೋದು, ಎಲ್ಲ ಸೆಲೆಕ್ಟ್ ಆಗ್ಬೇಕು. ತಿರ್ಗಾ ಸೆಲೆಕ್ಷನ್ ಆಗ್ಬೇಕು. ಏನೇ ಮಾಡ್ಬೇಕಂದ್ರೆ ಕಂಟಿನ್ಯೂಸ್ ಆಗಿ ಪೇಜು ಈ ತರ ಹೋಗ್ತಾ ಇತ್ತು ಅಲ್ವಾ. ಇಲ್ಲೆಲ್ಲ ಪ್ಲೈನ್ ಟೆಕ್ಸ್ಟ್ ಇತ್ತು, ಅದು ಫಾರ್ಮ್ಯಾಟ್ ಆಗಿತ್ತು. ಟೆಕ್ಸ್ಟ್ ಅನ್ನ ಫಾರ್ಮ್ಯಾಟ್ ಮಾಡೋದಕ್ಕೆ ವರ್ಡ್ ನ ಯೂಸ್ ಮಾಡ್ತೀವಿ. ಫಾರ್ಮ್ಯಾಟ್ ಮಾಡೋದು, ಅಲೈನ್ ಮಾಡೋದು, ಸ್ಟೈಲ್ ಕೊಡೋದು, ಅದಕ್ಕೆ ಈ ತರ ಟೆಕ್ಸ್ಟ್ ಮೇಲೆ ವರ್ಕ್ ಮಾಡೋದಕ್ಕೆ. ಇನ್ನು ಎಕ್ಸೆಲ್ ಬಂದ್ರೆ ಅಲ್ಲಿ ನಮ್ಗೆ ಪೇಜ್ ಬದಲು ಶೀಟ್ ಸಿಗುತ್ತೆ. ಇದನ್ನ ನಾವು ವರ್ಡ್ ಡಾಕ್ಯುಮೆಂಟ್ ಅಂತ ಹೇಳ್ತೀವಿ, ಇದನ್ನ ಎಕ್ಸೆಲ್ ಡಾಕ್ಯುಮೆಂಟ್ ಅಂತ ಹೇಳ್ತೀವಿ. ಕ್ಯಾಲ್ಕುಲೇಷನ್ಗೋಸ್ಕರ ಇರೋಂತ ಅಪ್ಲಿಕೇಶನ್ ಎಕ್ಸೆಲ್. ಇಲ್ಲಿ ಇದು ABCD ಅಂತ ಹೋಗುತ್ತೆ ಕಂಟಿನ್ಯೂಸ್ ಆಗಿ ಹೋಗುತ್ತೆ. ಅದಾದ್ಮೇಲೆ A B ಈ ತರ ಎಲ್ಲ ಹೋಗುತ್ತೆ. ಅದ್ ಹಂಗೆ ನೋಡ್ತಾ ಇದ್ರೆ ಎಷ್ಟು ಬೇಕಾದ್ರೂ ಹೋಗುತ್ತೆ. ನಮ್ಗೆ ಎಷ್ಟು ಬೇಕೋ ಅದ್ರದ್ದು ಅಷ್ಟು ಉಪಯೋಗಿಸ್ಕೋಬಹುದು. ಅಂದ್ರೆ ಎಷ್ಟು ಕಾಲಮ್ಸ್ ಬೇಕೋ ಆ ತರ ಮಾಡ್ಬೋದು. ಇವಾಗ ಟೇಬಲ್ಗಳಲ್ಲಿ ಏನ್ ಬೇಕಾದ್ರೂ ಇರುತ್ತಲ್ಲ, ಉದಾಹರಣೆಗೆ ಸೀರಿಯಲ್ ನಂಬರ್, ಸಬ್ಜೆಕ್ಟ್, ಮಾರ್ಕ್ಸ್, ಇದೇ ಟಾಪಿಕ್ ಮೇಲೆ ಇದೇ ಅನ್ಕೊಳ್ಳಿ. ನಿಮ್ ಪ್ರಾಜೆಕ್ಟ್ ಇದೇ ತರ ಏನೋ ಒಂದು ಇರುತ್ತೆ ಅಲ್ವಾ. ಟೆಕ್ನಿಕಲ್ ಆಗಿ ಬೇರೆ ಏನೋ ಇರುತ್ತೆ ಅಲ್ವಾ, ಏನೋ ಒಂದು ಬೇರೆ ಇರುತ್ತೆ. ಸೈನ್ಸ್ ಸ್ಟೂಡೆಂಟ್ಸ್ಗೆ ಒಂಥರ ಇರುತ್ತೆ, ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಒಂಥರ ಇರುತ್ತೆ ಅಂತಾರೆ. ಇದು ಸೆಂಟ್ರಲ್ ಜಸ್ಟಿಫಿಕೇಶನ್ ಅಲ್ಲ. ಈ ತರ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಮ್ಗೆ. ನಾನು ಕಂಡುಹಿಡಿದು ಬಿಡ್ತೀನಿ ನೀನು ಕರೆಕ್ಟ್ ಆಗಿ ಮಾಡಿಲ್ಲ, ಫಾರ್ಮ್ಯಾಟಿಂಗ್ ಯೂಸ್ ಮಾಡಿಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ವರ್ಡ್ ಅಲ್ಲಿ ಟೆಂಪರರಿ ಸೆಲ್ಗಳು. ಎಕ್ಸೆಲ್ ಅಲ್ಲಿ ನಮ್ಗೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ ಟೇಬಲ್. ಇದರಲ್ಲಿ ಫಸ್ಟ್ ಅಭ್ಯಾಸ ಆಗ್ಲಿ. ಇನ್ಸರ್ಟ್ ಕಟ್ ಸೆಲ್ಸ್ ಅಂತ ಬರುತ್ತಲ್ಲಿ, ಅಥವಾ ಕಂಟ್ರೋಲ್ C ಕಂಟ್ರೋಲ್ V ಮಾಡ್ಬೋದು. ಅವಾಗ ಇದು ಸೆಂಟ್ರಿಗೆ ಬಂತು ಅಲ್ವಾ, ಈ ಟೇಬಲ್ಗೆ ಸೆಂಟ್ರಿಗೆ ಬಂತು. ಅಥವಾ ಇನ್ನೊಂದು ಮೆಥಡ್ ಇದೆ, ಕಂಟ್ರೋಲ್ Z ಮಾಡ್ತೀನಿ. ಇನ್ನೊಂದು ಮೆಥಡ್ ಏನಂದ್ರೆ ನಮ್ದು ಮ್ಯಾಟ್ರು ಇಲ್ಲಿವರೆಗೂ ಇದೆ ಅಲ್ವಾ, ಇಲ್ಲಿವರೆಗೂ ಇದೆ.
ಇದಿಷ್ಟು ಹಿಂಗ್ ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಮರ್ಜೆಂಟ್ ಸೆಂಟರ್ ಅಂತ ಇದೆ, ಈ ಬಟನ್ ಮರ್ಜೆಂಟ್ ಸೆಂಟರ್ ಅದನ್ನ ಮಾಡೋದು ನೋಡಿ ಈ ತರ ಆಯ್ತು. ಅಲ್ಲಿ ಕೆಳಗೆ ಬುಕ್ 3 ಅಂತ ಇದೆಯಲ್ಲ ಅಲ್ಲಿ ಹೋಗಿ ಸೇವ್ ಸಾಕು. ನಾಳೆ ಕಂಟಿನ್ಯೂ ಮಾಡಿ, ಮನೇಲಿ ಪ್ರಾಕ್ಟೀಸ್ ಮಾಡಿ ಅದನ್ನ.